ನಾನು ಆಗಲೇ ಹೇಳಿದ್ದೀನಿ, ಅದು ಕಂಟೆಂಪ್ಟ್ ಆಗುತ್ತೆ. ಕಂಟೆಂಪ್ಟ್ ಇದು ಸ್ಟೇ ಆಗಿದೆ, ಎಕ್ಸ್ಟೆಂಡ್ ಆಗಿದೆ 5ನೇ ತಾರೀಕುವರೆಗೂ. ಈ ಸ್ಟೇ ಇರೋ ಸಂದರ್ಭದಲ್ಲಿ ಅಂಥ ಸಭೆಯನ್ನು ನಡೆಸೋದು ಕಾನೂನು ಬಾಹಿರ ಆಗುತ್ತೆ. ಅದಕ್ಕಾಗಿ ನಾವು ಏನು ಮುಂದುವರಿಬೋದು ನಾವು ಮುಂದುವರಿತೀವಿ. ಸ್ಟೇ ಇರೋ ಸಂದರ್ಭದಲ್ಲಿ ಏನೇ ಸಭೆಯಲ್ಲಿ ಏನೇ ನಿರ್ಣಯಗಳು ತೊಗೊಂಡಿದ್ದಾರೆ ಅದೆಲ್ಲ ಕಾನೂನು ಬಾಹಿರ ಆಗುತ್ತೆ. ಅದಕ್ಕಾಗಿ ಇದು ನಾನೆಸ್ಟ್ ಅಂತ ಒಂದು ಇದಾಗುತ್ತೆ ಕೋರ್ಟಲ್ಲಿ. ಅದು ಹೇಳ್ತಾ ಇರ್ಬೋದು, ಅದು ನೀವು ಅವ್ರನ್ನೇ ಪ್ರಶ್ನೆ ಮಾಡಬೇಕಾಗಿದೆ ಯಾವ ಆಧಾರ ಮೇಲೆ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಹೈಕೋರ್ಟಿಂದ 30ನೇ ತಾರೀಕು ಅದು ಎಕ್ಸ್ಟೆಂಡ್ ಆಯಿತು 5ನೇ ತಾರೀಕುವರೆಗೂ, ಅಂದರೆ ಇವತ್ತುವರೆಗೂ. ಇಲ್ಲ, ದಸರಾದ್ದು ಪಾರಂಪರೆ ಇದು ಕಲ್ಲಲ್ಲೇ ಕೆತ್ತಿರುವಂಥದ್ದು, ಅದು ಯಾರು ಬದಲಾಯಿಸೋಕ್ಕಾಗೋದಿಲ್ಲ. ಅದ್ರ ಪಾಡಿಗೆ ನಡೆಯುತ್ತೆ. ಅದು ರಾಜ್ಯ ಸರ್ಕಾರ ನಡೆಸುವಂಥದ್ದು ನಾಡ ಹಬ್ಬ ಅಂತ ಅವ್ರು ಆಚರಣೆ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಳ್ಳಿ. ನಾವು ಆಗ್ರಹ ಮಾಡ್ಬೋದು, ನಾವು ಕೊಟ್ಟಿರೋವಂಥದ್ದು ನ್ಯಾಯ ಸಮೇತ ಇದು ತನಿಖೆ ಆಗಬೇಕು ಅಂದರೆ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಯನ್ನು ಮಾಡಿಸ್ಬೇಕು. ಅದಕ್ಕಾಗಿ ಅವ್ರು ಕೊಟ್ಟು ಮಾಡಿಸ್ಲಿ. ಅದು ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ ಇದೇನು ಅವ್ರದ್ದೇನು ತಪ್ಪಿಲ್ಲ ಅಂತ. ಅದಕ್ಕೆ ತನಿಖೆ ಮಾಡಿಸಿ ಕ್ಲೇಮ್ ನಿಮ್ಮ ಏನಾದರೂ ಇದ್ದರೆ ನಿಜ ಇದ್ದರೆ ಅದು ಮುಂದುವರಿರಿ ಅಂತ.